ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವಾಗ ನಾವು ಮೀನ್ ಶಿಫ್ಟ್ ಕ್ಲಸ್ಟರಿಂಗ್ ಮೇಲೆ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಇದು ಕೂಡ ಪ್ರೀವಿಯಸ್ ಇಯರ್ ಕ್ವೆಶನ್ನೇ. ಸೊ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಾವು ನೋಡ್ತಾ ಹೋಗೋಣ. ಸೊ ಅವರು ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಮತ್ತು ಅವರೇ ಏನು ಕೊಟ್ಟಿದ್ದಾರೆ, ಸೆಂಟರು ಕೂಡ ಕೊಟ್ಟಿರ್ತಾರೆ. ಓಕೆನಾ, ಒಂದು ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಈ ಪಾಯಿಂಟ್ ಹತ್ತತ್ರ ಯಾವ ನಿಯರ್ ಬೈ ಪಾಯಿಂಟ್ಸು ಯಾವ್ಯಾವ್ದಿದೆ ಅಂತ ನಾವು ಫಸ್ಟ್ ಕಂಡುಹಿಡಿಬೇಕು. ಓಕೆನಾ, ಮತ್ತು ಇಲ್ಲೂ ಕೂಡ ನಾವು ಐಟ್ರೇಷನ್ಸ್ನ ಪರ್ಫಾರ್ಮ್ ಮಾಡಬೇಕು. ಓಕೆ, ಯಾವಾಗ ಐಟ್ರೇಷನ್ನ ನಾವು ಸ್ಟಾಪ್ ಮಾಡಬೇಕು ಅಂತ ಅಂದರೆ, ಇಲ್ಲಿ ಕೊಟ್ಟಿರೋಂಥ ನಾವು ಪ್ರೀವಿಯಸ್ ಐಟ್ರೇಷನಲ್ಲಿ ಬಂದಿರೋವಂಥ ಪಾಯಿಂಟು ಮತ್ತು ಈ ಕರೆಂಟ್ ಐಟ್ರೇಷನಲ್ಲಿ ಬಂದಿರೋಂಥ ಪಾಯಿಂಟು ಎರಡೂ ಸೇಮ್ ಇರಬೇಕಾದ್ರೆ ಆವಾಗ ನಾವೇನು ಮಾಡಬೇಕು, ಐಟ್ರೇಷನ್ನ ಸ್ಟಾಪ್ ಮಾಡಬೇಕು. ಓಕೆನಾ, ಇದನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ ನಮಗೆ ಬರೋವಂಥ ಪಾಯಿಂಟ್, ಇವಾಗ ನಾವು ಡಿಸ್ಟೆನ್ಸ್ ಕಂಡುಹಿಡಿತಾ ಆದಮೇಲೆ ಬರೋವಂಥದ್ದು ರಿಸಲ್ಟ್ ಏನಾಗಿರಬೇಕು, ಲೆಸ್ಸರ್ ದ್ಯಾನ್ ರೇಡಿಯಸ್ ಆಗಿರಬೇಕು, ಅಂದರೆ 4 ಆಗಿರಬೇಕು. ಓಕೆನಾ. ಸೊ ಫಸ್ಟ್ ಆಫ್ ಆಲ್, ಸೊ ಅವರು ಏನು ಇನಿಷಿಯಲ್ ಸೆಂಟರ್ ಏನು ಕೊಟ್ಟಿದ್ದಾರೆ ಅವರು, ಸೊ ಟೇಕ್ ಇನಿಷಿಯಲ್ ಸೆಂಟರ್. ಸೊ ಇನಿಷಿಯಲ್ ಸೆಂಟರ್ ಏನಿದೆ, ಸೊ ಇನಿಷಿಯಲ್ ಸೆಂಟರ್ ಬಂದ್ಬಿಟ್ಟು ನನಗೆ 1,1 ಇದೆ. ಅದಾದಮೇಲೆ ನನಗೆ ಡಿಸ್ಟೆನ್ಸಸ್ ಏನು ಕೊಟ್ಟಿದ್ದಾರೆ. ಸೊ ಆ ಡಿಸ್ಟೆನ್ಸಸ್ ಅಂದರೆ ಇವಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಡಿಸ್ಟೆನ್ಸ್ ಅಂದರೆ ನಿಮಗೆ ಗೊತ್ತು, ಏನು x2 - x1 ಹೋಲ್ ಸ್ಕ್ವಯರ್ ಪ್ಲಸ್ y2 - y1 ಹೋಲ್ ಸ್ಕ್ವಯರ್, ರೈಟ್. ಸೊ ಇವಾಗ ನಾವು ಒಂದೊಂದು ಕೂಡ ಇವಾಗ ಈ ಸೆಂಟರಿಂದ ಪ್ರತಿಯೊಂದು ಪಾಯಿಂಟ್ಗೂ ಎಷ್ಟು ಡಿಸ್ಟೆನ್ಸ್ಗಳಿದೆ ಅಂತ ನಾವು ಕಂಡುಹಿಡಿಬೇಕು. ಆಮೇಲೆ ಆ ಡಿಸ್ಟೆನ್ಸಸ್ ಎಲ್ಲ ಲೆಸ್ಸರ್ ದ್ಯಾನ್ 4 ಇರಬೇಕು. ಓಕೆನಾ. ಓಕೆ, ಸೊ ಇವಾಗ ನಾವು ಟು ದ ಪಾಯಿಂಟ್, ಸೊ ಡಿಸ್ಟೆನ್ಸ್ ಟು, ಸೊ ಇವಾಗ ಏನು ಮಾಡಬೇಕು, ಡಿಸ್ಟೆನ್ಸ್ ಟು ಪಾಯಿಂಟ್, ಫಸ್ಟ್ ಪಾಯಿಂಟ್ ಏನಿದೆ 1,1. ಸೊ ಇದು ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಅಂದರೆ ಇವಾಗ x2 ಅಂದರೆ ಇದು. ಓಕೆನಾ. ಸೊ x2 ಅಂತ ಅಂದರೆ ಇದು. ಓಕೆ, ಏನು 1 ಮೈನಸ್ x1 1 ಹೋಲ್ ಸ್ಕ್ವಯರ್ ಪ್ಲಸ್ ಇಲ್ಲಿ 1 ಇದೆಯಲ್ವಾ, ಇದು y1, ಸಾರಿ ಇದು y2, ಇದು y1. ಸೊ x1 - 1 ಹೋಲ್ ಸ್ಕ್ವಯರ್. ಸೊ ಏನಾಗುತ್ತೆ ನನಗೆ, ಸೊ 1 ಪ್ಲಸ್ 0 ಮೈನಸ್ 0 ಪ್ಲಸ್ 0 ಬರುತ್ತೆ, ನನಗೆ ಏನು ಬರುತ್ತೆ, 0 ಬರುತ್ತೆ. ಅರ್ಥ ಆಯ್ತಾ. ಸೊ ಜಸ್ಟ್ ಯು ವಾಂಟೆಡ್ ಟು ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್. 1 - 1 is 0, 1 - 1 is 0. ಓಕೆ, ನೆಕ್ಸ್ಟ್ ಅದೇ ಥರ ಪ್ರತಿಯೊಂದಕ್ಕೂ ಡಿಸ್ಟೆನ್ಸ್ ಕಂಡುಹಿಡಬೇಕು. ಡಿಸ್ಟೆನ್ಸ್ ಟು ಪಾಯಿಂಟ್ 2 ಯಾವುದು, ಸೊ 2,1. ಸೊ ರೂಟ್ ಆಫ್, ಸೊ 2 - 1 ಹೋಲ್ ಸ್ಕ್ವಯರ್ ಪ್ಲಸ್ 1 - 1 ಹೋಲ್ ಸ್ಕ್ವಯರ್. 2 - 1 ಏನಾಗುತ್ತೆ, 1 ಪ್ಲಸ್ 0, 1 - 1 ಏನಾಗುತ್ತೆ, 0. ಸೊ 1 ಬರುತ್ತೆ. ಸೊ ನೆಕ್ಸ್ಟ್, ಸೊ ಇವಾಗ 0 ಬಂತಲ್ವಾ. ಸೊ ಈಸ್ ಇಟ್ 0 ಇಸ್ ಲೆಸ್ಸರ್ ದ್ಯಾನ್ 4? ಎಸ್. ಇದೇನಾಗುತ್ತೆ, ಇನ್ಸೈಡ್ ಬಾರ್ಡರ್, ಇನ್ಸೈಡ್ ದ ಬ್ಯಾಂಡ್ ವಿಡ್ತ್ ಏನಾಗುತ್ತೆ, ಲೈ ಆಗುತ್ತೆ. ಇದು ಅಷ್ಟೇ, 1 ಈಸ್ ಲೆಸ್ಸರ್ ದ್ಯಾನ್ 4, ಹೌದು. ಸೊ ಅದರಿಂದ ಏನಾಗುತ್ತೆ, ಇಟ್ ವಿಲ್ ಲೈಸ್ ಇನ್ಸೈಡ್ ದ ಬ್ಯಾಂಡ್ ವಿಡ್ತ್ ಆರ್ ದ ರೇಡಿಯಸ್. ಆಮೇಲೆ ಇವಾಗ ನೆಕ್ಸ್ಟ್ ಕಂಡುಹಿಡ್ಕೋಬೇಕು. ಸೊ ಡಿಸ್ಟೆನ್ಸ್ ಟು ಪಾಯಿಂಟ್ 3. ಸೊ ಡಿಸ್ಟೆನ್ಸ್ ಟು ಪಾಯಿಂಟ್ 3 ಅಂದರೆ 2,2. ಸೊ ರೂಟ್ ಆಫ್ 2 - 1 ಹೋಲ್ ಸ್ಕ್ವಯರ್ ಪ್ಲಸ್ 2 - 1 ಹೋಲ್ ಸ್ಕ್ವಯರ್. ಈ 2 ಯಾವುದು, ಇದು 1 ಯಾವುದು, ಸೆಂಟರು. ಸೊ ವಿತ್ ರೆಸ್ಪೆಕ್ಟ್ ಟು ದಿಸ್ ನಾನು ಏನು ಕಂಡುಹಿಡಿತಾ ಇದ್ದೀನಿ, ಡಿಸ್ಟೆನ್ಸಸ್ನ ಕಂಡುಹಿಡಿತಾ ಇದ್ದೀನಿ. ಓಕೆನಾ. ಸೊ 2 - 1 ಅಂತ ಅಂದರೆ 1, 2 - 1 ಅಂದರೆ 1. ಸೊ ರೂಟ್ 2 ಅಂತ ಅಂದರೆ 1.414 ಬರುತ್ತೆ. ಸೊ ಇಸ್ ದಿಸ್ ಇನ್ಸೈಡ್ ದ ಬಾರ್ಡರ್? ಎಸ್, ಇದು ಕೂಡ ಇನ್ಸೈಡ್ ಇದೆ, ಬಾರ್ಡರ್ ಇನ್ಸೈಡ್ ಇದೆ. ಸೊ ಇವಾಗ ನಾನು ಏನು ಮಾಡಬೇಕು, ಡಿಸ್ಟೆನ್ಸ್ ಟು 0.4, ರೈಟ್. ಸೊ ಡಿಸ್ಟೆನ್ಸ್ ಟು 0.4 ಯಾವುದು, 8,8 ಅಲ್ವಾ. ಸೊ ಇವಾಗ 8 - 1 ಹೋಲ್ ಸ್ಕ್ವಯರ್ ಪ್ಲಸ್ 8 - 1 ಹೋಲ್ ಸ್ಕ್ವಯರ್ ಎಷ್ಟು ಬರುತ್ತೆ, 7 7s 49, 7 7s 49, ಟೋಟಲ್ ಏನಾಗುತ್ತೆ 9 1 7 9 2 18. ಸೊ ಏನು ಬರುತ್ತೆ, 98. ಸೊ ರೂಟ್ ಆಫ್ 98 ಇಸ್ ನಥಿಂಗ್ ಬಟ್, ಸೊ ರೂಟ್ ಆಫ್ 98 is nothing but 9.89, right. 9.89. Is it lying inside the border? No, it is outside the border. ಸೊ ನೆಕ್ಸ್ಟ್ ಏನು ಮಾಡಬೇಕು, 0.5ಗೆ ನೀವು ಡಿಸ್ಟೆನ್ಸ್ನ ಕಂಡುಹಿಡಿ. ಸೊ ಇವಾಗ 0.5ಗೆ ನೀವು ಕಂಡುಹಿಡಿಬೇಕು ಡಿಸ್ಟೆನ್ಸ್ನ. ಓಕೆ, 0.5 ಏನಿದೆ, ಸೊ 0.5 ಬಂದ್ಬಿಟ್ಟು 98, ನೆಕ್ಸ್ಟ್ 86. ಸೊ ಓಕೆ, 98 ಮತ್ತು 86 ಅಲ್ವಾ. ಸೊ ಇವಾಗ 0.5ಗೆ, ಸೊ 98 ಇದೆ. ಸೊ ಇವಾಗ ವಿತ್ ರೆಸ್ಪೆಕ್ಟ್ ಟು 1 ಕಂಡುಹಿಡಿಬೇಕು. ಸೊ 9 - 1 ಹೋಲ್ ಸ್ಕ್ವಯರ್ ಪ್ಲಸ್ 8 - 1 ಹೋಲ್ ಸ್ಕ್ವಯರ್. ಸೊ ನಿನಗೇನು ಬರುತ್ತೆ, 9 - 1 ಹೋಲ್ ಸ್ಕ್ವಯರ್ ಪ್ಲಸ್ 8 - 1 ಹೋಲ್ ಸ್ಕ್ವಯರ್. ಸೊ ಇಟ್ ಈಸ್ ನಥಿಂಗ್ ಬಟ್ 10.63 ಅಲ್ವಾ. 10.63 ಲೈಸ್ ಬಿಟ್ವೀನ್, ಲೈಸ್ ಲೆಸ್ ದ್ಯಾನ್ 4? ನೋ, ರೈಟ್. ಇಟ್ ಈಸ್ ಆಲ್ಸೋ ಔಟ್ಸೈಡ್ ದ, ಏನಂತೀರಾ, ಔಟ್ಸೈಡ್ ದ ಬಾರ್ಡರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು 0.6 ಇಸ್ ನಥಿಂಗ್ ಬಟ್ 8,6 8,9. ಇಟ್ ಈಸ್
ಆ್ಯಕ್ಚುಲಿ 8,6. ಸೊ 8,6. ಓಕೆ, ಸೊ ಇವಾಗ ರೂಟ್ ಆಫ್, ಸೊ 8 ಮೈನಸ್ 1 ಹೋಲ್ ಸ್ಕ್ವಯರ್ ಪ್ಲಸ್ 6 ಮೈನಸ್ 1 ಹೋಲ್ ಸ್ಕ್ವಯರ್ ಎಷ್ಟು ಬರುತ್ತೆ? ಸೊ 8 ಮೈನಸ್ 1 ಹೋಲ್ ಸ್ಕ್ವಯರ್ ಪ್ಲಸ್ 6 ಮೈನಸ್ 1 ಹೋಲ್ ಸ್ಕ್ವಯರ್, ರೈಟ್? ಸೊ ಇವಾಗ ನನಗೆ 8.60. 8.60 ವಿಲ್ ಇಟ್ ಲೈಸ್ ಇನ್ಸೈಡ್ ದ ಬಾರ್ಡರ್ 4? ನೋ, ಇಟ್ ಈಸ್ ಆಲ್ಸೋ ಔಟ್ಸೈಡ್ ದ ಬಾರ್ಡರ್. ಸೊ ಇವಾಗ ಯಾವ್ದ್ಯಾವ ಪಾಯಿಂಟ್ಸ್ ಇನ್ಸೈಡ್ ದ ಬಾರ್ಡರ್ ಲೈ ಆಗ್ತಿದೆ? ಓನ್ಲಿ 3 ಪಾಯಿಂಟ್ಸ್. ವಿಚ್ ಆರ್ ದೋಸ್ ಪಾಯಿಂಟ್ಸ್? ಸೊ ಓನ್ಲಿ ದ ಪಾಯಿಂಟ್ಸ್ ಇನ್ಸೈಡ್ ರೇಡಿಯಸ್ ಯಾವ್ದ್ಯಾವ್ದಿದೆ ಅಂತ ಅಂದರೆ, so points inside the radius is 1,1, 2,1 and 2,2, right? ಸೊ ಇವಾಗ ನಿಮಗೆ ಫಸ್ಟ್ಗೆ ಸೆಂಟರ್ ಏನಿತ್ತು 1,1 ಅಲ್ವಾ? ಸೊ ಇವಾಗ ನಾವೇನು ಮಾಡಬೇಕು, ನಾವು ನೆಕ್ಸ್ಟ್ ಐಟ್ರೇಷನ್ ಪರ್ಫಾರ್ಮ್ ಮಾಡಬೇಕು. ಇನ್ ಕೇಸ್ ನೆಕ್ಸ್ಟ್ ಐಟ್ರೇಷನಲ್ಲಿ ನಮಗೆ ಸೇಮ್ 1,1 ಅಂತಲೇ ಬಂದರೆ ನಾವು ಅಲ್ಲೇ ಸ್ಟಾಪ್ ಮಾಡ್ತೀವಿ, ಇಲ್ಲ ಅಂತ ಅಂದರೆ ಮತ್ತೆ ಪ್ರೊಸೀಡ್ ಆಗ್ತೀವಿ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ನಾವು ಇವಾಗ ಹೊಸದಾಗಿ ಕಂಪ್ಯೂಟ್ ಮಾಡಬೇಕು ಮೀನ್ನ. ಓಕೆ, ಸೊ ಕಂಪ್ಯೂಟ್ ಮಾಡಬೇಕು ನ್ಯೂ ಮೀನ್ನ. ಸೊ ಇವಾಗ ನ್ಯೂ ಮೀನ್ ಯಾವುದು? ಇದರಿಂದ ಈ 3 ಪಾಯಿಂಟ್ಸಿಂದ ನಾವು ಕಂಪ್ಯೂಟ್ ಮಾಡಬೇಕು. ಸೊ ಎಕ್ಸ್ ಏನಾಗುತ್ತೆ? 1 ಪ್ಲಸ್ 2 ಪ್ಲಸ್ 2 ಡಿವೈಡೆಡ್ ಬೈ 3 ಏನಾಗುತ್ತೆ ನನಗೆ? 1 ಪ್ಲಸ್ 2 ಇಸ್ 3, 3 ಪ್ಲಸ್ 2 ಇಸ್ 5, 5 ಡಿವೈಡೆಡ್ ಬೈ 3 ಈಸ್ ನಥಿಂಗ್ ಬಟ್ 1.67, ರೈಟ್? ಸೊ ನೆಕ್ಸ್ಟ್ y ಈಸ್ ಈಕ್ವಲ್ ಟು 1 ಪ್ಲಸ್ 1 ಪ್ಲಸ್ 2. ಸೊ 1 ಪ್ಲಸ್ 1 ಪ್ಲಸ್ 2 ಡಿವೈಡೆಡ್ ಬೈ 3 ಈಸ್ ನಥಿಂಗ್ ಬಟ್ 3, 4 ಡಿವೈಡೆಡ್ ಬೈ 3 ಈಸ್ 1.33, ರೈಟ್? ಸೊ ಇವಾಗ ನಮ್ಮ ನ್ಯೂ ಸೆಂಟರ್ ಏನು? ನ್ಯೂ ಸೆಂಟರ್ ಬಂದ್ಬಿಟ್ಟು 1.67 ಮತ್ತು 1.33 ಇದು ಸೇಮ್ ಇಲ್ಲ. ಅದಕ್ಕೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಮತ್ತೆ ನಾವು ಎಲ್ಲ ಪಾಯಿಂಟನ್ನು ಕೂಡ ವಿತ್ ರೆಸ್ಪೆಕ್ಟ್ ಟು ದಿಸ್ ನಾವು ಡಿಸ್ಟೆನ್ಸಸ್ನ ಕಂಡುಹಿಡಿಬೇಕು ಇವಾಗ. ಸೊ ಸೇಮ್ ಥಿಂಗ್ ಯು ಹ್ಯಾವ್ ಟು ರಿಪೀಟ್. ಓಕೆ, ಸೊ ರಿಪೀಟ್ ಮಾಡಬೇಕು. ಸೊ ಇವಾಗ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು ಇವಾಗ? ಡಿಸ್ಟೆನ್ಸ್ ಟು P1 ಎಷ್ಟಿದೆ? 1,1, ರೈಟ್? ಸೊ ಇವಾಗ ಆ ಡಿಸ್ಟೆನ್ಸ್ ಏನಾಗುತ್ತೆ? ರೂಟ್ ಆಫ್ 1 minus 1.67 whole square plus 1 minus 1.33 whole square ಎಷ್ಟು ಬರುತ್ತೆ? ಸೊ ರೂಟ್ ಆಫ್ 1 minus 1.67 whole square plus 1 minus 1.33 whole square plus, sorry that's it, right? ಸೊ ಇವಾಗ ಎಷ್ಟು ಬರುತ್ತೆ ನನಗೆ? 0.746, ರೈಟ್? ಸೊ is it inside 4? ಎಸ್, ಇದು ಕೂಡ ಇನ್ಸೈಡ್ ಇದೆ. 4 ಇನ್ಸೈಡ್ ಇದೆ ಅಂದರೆ ಲೆಸ್ ದ್ಯಾನ್ 4 ಇದೆ. ಸೊ ಇವಾಗ ನಾನು ಏನು ಕಂಪ್ಯೂಟ್ ಮಾಡಬೇಕು? ದ ಡಿಸ್ಟೆನ್ಸ್ ಟು ದ P2 ಎಷ್ಟು? ಸೊ P2 ಏನಿದೆ? P2 ಬಂದ್ಬಿಟ್ಟು 2,1. ಸೊ P2 ಬಂದ್ಬಿಟ್ಟು ನನಗೆ 2,1, ರೈಟ್? ಸೊ ಇವಾಗ ಸೊ ವಿತ್ ರೆಸ್ಪೆಕ್ಟ್ ಟು ದಿಸ್ 2 ಮೈನಸ್ 1.67 ಹೋಲ್ ಸ್ಕ್ವಯರ್ ಪ್ಲಸ್ 1 ಮೈನಸ್ 1.33 ಹೋಲ್ ಸ್ಕ್ವಯರ್ ಎಷ್ಟು ಬರುತ್ತೆ? ಇಲ್ಲಿ ಜಸ್ಟ್ 2 ಅಂತ ಮೆನ್ಷನ್ ಮಾಡಿ. ಸೊ ಏನಾಗುತ್ತೆ? 0.466 ಬರುತ್ತೆ. ಸೊ 0.466 ಈಸ್ ಇಟ್ ಲೈಯಿಂಗ್ ಇನ್ಸೈಡ್ ದ ಬಾರ್ಡರ್? ಎಸ್, ಇಟ್ ಈಸ್ ಲೈಯಿಂಗ್ ಇನ್ಸೈಡ್ ದ ಬಾರ್ಡರ್. ನೆಕ್ಸ್ಟ್ ಡಿಸ್ಟೆನ್ಸ್ ಆಫ್ P3 ಸೊ ಏನು? 2,2. ಸೊ ರೂಟ್ ಆಫ್ 2 minus 1.67 whole square plus 2 minus 1.33 whole square. ಸೊ ಎಷ್ಟು ಬರುತ್ತೆ? ಸೊ ವಿತ್ ರೆಸ್ಪೆಕ್ಟ್ ಟು 2 ಆ್ಯಂಡ್ 2,2 ಅಲ್ವಾ? ಸೊ ಒಂದು ಜಾಗದಲ್ಲಿ 2 ಹಾಕ್ಕೊಳ್ಳಿ ಇವಾಗ. ಓಕೆ, ಎಷ್ಟು ಬರುತ್ತೆ ನನಗೆ? 0.76. ಈಸ್ ಇಟ್ ಲೈಯಿಂಗ್ ಇನ್ಸೈಡ್ ದ ಬಾರ್ಡರ್? ಎಸ್, ಇಟ್ ಈಸ್ ಲೈಯಿಂಗ್ ಇನ್ಸೈಡ್ ದ ಬಾರ್ಡರ್. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಡಿಸ್ಟೆನ್ಸ್ ಆಫ್ P4ನ ಕಂಡು ಹಿಡ್ಕೋಬೇಕು, ವಿಚ್ ಈಸ್ 8,8, right? Which is 8,8. so root of 8 minus 1.67 whole square plus 8 minus 1.33 whole square. so ಎಷ್ಟು ಬರುತ್ತೆ ನಮಗೆ? ಸೊ 8 ಮತ್ತು ಇನ್ನೂ ಒಂದು ಕೂಡ 8 ಆಗುತ್ತಲ್ವಾ? ಸೊ 8 minus 1.33 ಹೋಲ್ ಸ್ಕ್ವಯರ್ ನನಗೆ 9.195 ಬರುತ್ತೆ, ವಿಚ್ ಈಸ್ ಔಟ್ಸೈಡ್ ದ ಬಾರ್ಡರ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟು ಕೂಡ ಏನು ಬರುತ್ತೆ ಇವಾಗ? ಡಿಸ್ಟೆನ್ಸ್ ಟು P5. ಸೊ P5 ಅಂದರೆ ಎಷ್ಟಿದೆ? 9,8 ಇದೆ. ಸೊ ರೂಟ್ ಆಫ್ 9 minus 1.67 ಹೋಲ್ ಸ್ಕ್ವಯರ್ ಪ್ಲಸ್ 8 minus 1.33 ಹೋಲ್ ಸ್ಕ್ವಯರ್. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನನಗೇನು ಬರುತ್ತೆ? ಸೊ ನನಗೆ 9 minus 1.67 ಹೋಲ್ ಸ್ಕ್ವಯರ್ ಪ್ಲಸ್ 8 minus 1.33 ಹೋಲ್ ಸ್ಕ್ವಯರ್ ಎಷ್ಟು ಬರುತ್ತೆ? ಸೊ 9.910
4 which is it is also outside the point, right, outside the border. ಸೊ ಇವಾಗ ನೆಕ್ಸ್ಟ್ ಡಿಸ್ಟೆನ್ಸ್ ಏನು ಕಂಡುಹಿಡಿಬೇಕು, ನಾನು ಡಿಸ್ಟೆನ್ಸ್ ಟು P6 ಕಂಡುಹಿಡಿಬೇಕು. ಸೊ ವಿಚ್ ಇಸ್ 8,9, ರೈಟ್. ಸೊ ಇವಾಗ ನಾನು ರೂಟ್ ಆಫ್ 8 ಮೈನಸ್ 1.67 ಹೋಲ್ ಸ್ಕ್ವಯರ್ ಪ್ಲಸ್ 9 ಮೈನಸ್ 1.67 ಹೋಲ್ ಸ್ಕ್ವಯರ್, ಓಕೆನಾ. ಸೊ ಇವಾಗ ನಾನು ಕಂಡುಹಿಡಿದ್ರೆ ಆ್ಯಕ್ಚುಲಿ ಇಟ್ ಇಸ್ 9,8 and 8,6, right. ಸೊ 9,8 and 8,6, 8,6. ಸೊ 8,6 ಅಂತ ಅಂದರೆ ಎಷ್ಟು ಬರುತ್ತೆ? ಸೊ ಇವಾಗ 8 ಮೈನಸ್ 1.67 ಹೋಲ್ ಸ್ಕ್ವಯರ್ ಪ್ಲಸ್ 9 ಮೈನಸ್ 1.67 ಹೋಲ್ ಸ್ಕ್ವಯರ್. ಸೊ ಎಷ್ಟು ಬರುತ್ತೆ? ಸೊ 9.6849, ರೈಟ್. ಸೊ ಇದು ಇಷ್ಟು ಬರುತ್ತೆ. ಸೊ ಇಟ್ ಈಸ್ ಆಲ್ಸೋ ಔಟ್ಸೈಡ್ ದ, ಏನಂತೀರಾ, ಔಟ್ಸೈಡ್ ದ ರೇಡಿಯಸ್. ಓಕೆ. ಸೊ ಫೈನಲ್ ಆಗಿ ಇವಾಗೂ ಅಷ್ಟೇ ನಿಯರ್ ಬೈ ಪಾಯಿಂಟ್ಸ್ ಇಂದ ಐಟ್ರೇಷನ್ 2 ಅಲ್ಲಿ ನನಗೆ ಏನು ಬಂತು? ಸೊ 1,1, 2,1 ಮತ್ತು 2,2. ಓಕೆ. ಸೊ ಇವಾಗ ನಾನು ಏನು ಮಾಡ್ತೀನಿ? ಸೊ ಇದಕ್ಕೆ ನಾನು ಮತ್ತೆ ಏನು ಮಾಡ್ತೀನಿ? ಮೀನ್ನ ಕಂಪ್ಯೂಟ್ ಮಾಡ್ತೀನಿ. ಸೊ ಇನ್ ಕೇಸ್ ಏನಾದರೂ ಲಾಸ್ಟ್ ಮೀನು ಈ ಮೀನು ಒಂದೇ ಸತಿ ಅಂದರೆ ಸೇಮ್ ಬಂದರೆ ಸೊ ಐ ವಿಲ್ ಸ್ಟಾಪ್ ಹಿಯರ್. ಓಕೆ. ಸೊ ಕಂಪ್ಯೂಟ್ ದ ಮೀನ್. ಸೊ ಇವಾಗ ಏನು ಮೀನ್ ಕಂಪ್ಯೂಟ್ ಮಾಡಬೇಕಾದ್ರೆ 1 + 2 + 2 ಡಿವೈಡೆಡ್ ಬೈ 3 ಮಾಡಿದ್ರೆ ನನಗೇನು ಬರುತ್ತೆ? ಆಬ್ವಿಯಸ್ಲಿ 4, 5 ಡಿವೈಡೆಡ್ ಬೈ 3 ಬರುತ್ತೆ. ಸೊ ದಟ್ ಈಸ್ ಫಾರ್ ಎಕ್ಸ್. ವೈ ಬಂದ್ಬಿಟ್ಟು 1 + 1 + 2 ಡಿವೈಡೆಡ್ ಬೈ 3 ಅಂತ ಅಂದರೆ ಸೊ 4 ಡಿವೈಡೆಡ್ ಬೈ 3. ಆಬ್ವಿಯಸ್ಲಿ ಇಟ್ ಈಸ್ ಸೇಮ್ ಆಸ್ ಲಾಸ್ಟ್ ಪ್ರೀವಿಯಸ್ ಒನ್, ರೈಟ್. ನಮಗೂ ಅದೇ ಬಂದಿದ್ದು ಲಾಸ್ಟ್. ಏನು 5/3 ಅಂದರೆ ಆಬ್ವಿಯಸ್ಲಿ 1.67 ಮತ್ತು ಇದು 1.33 ಆಗುತ್ತೆ. ಸೊ ಇವಾಗ ನಮಗೆ ಮೀನ್ ಏನು ಬರ್ತಿದೆ? ಸೇಮ್ ಬರ್ತಿದೆ 1.67 ಮತ್ತು 1.33 ಕಂಪೇರ್ ಮಾಡಿ. ಸೊ ಇವಾಗ ಓಲ್ಡು ಕೂಡ ಸೇಮ್ ಇದೆ, ಆಮೇಲೆ ನ್ಯೂ ಮೀನ್ ಕೂಡ ಸೇಮ್ ಇದೆ. ಸೊ ನಾವೇನು ಇಲ್ಲಿ ಮತ್ತೆ ಮೂಮೆಂಟ್ ಏನು? ಸೊ ಇವಾಗ ಓಲ್ಡ್ ಮೀನ್ ಸೇಮ್ ಇದೆ, ನ್ಯೂ ಮೀನು ಸೇಮ್ ಇದೆ. ನಮ್ಮ ಮೂವ್ಮೆಂಟ್ ಏನಾಗುತ್ತೆ? 0 ಆಗುತ್ತೆ. ಸೊ ಸಿನ್ಸ್ 0 ಈಸ್ 0.01, ನಮ್ಮ ಕ್ವೆಶನಲ್ಲಿ ಥ್ರೆಶೋಲ್ಡ್ ಎಷ್ಟು ಕೊಟ್ಟಿದ್ರು? 0.01. ಸೊ 0 ಈಸ್ ಲೆಸರ್ ದೆನ್ 0.01, ರೈಟ್. ಸೊ ಅದಕ್ಕೆ ಏನಾಗುತ್ತೆ? ಅಲ್ಗೋರಿದಮ್ ಇಲ್ಲೇ ಸ್ಟಾಪ್ ಆಗುತ್ತೆ. ಸೊ ಬಟ್ ಸೊ ಇದೆಲ್ಲ ಏನು ಈ ಒಂದು 3 ಪಾಯಿಂಟ್ಸ್ಗಳೇನಿದೆ ಅಲ್ವಾ? ಸೊ ಇದೆಲ್ಲ ಏನು ಒಂದು ಕ್ಲಸ್ಟರಿಗೆ ಬಿಲಾಂಗ್ ಆಗುತ್ತೆ. ಸೊ ಇವಾಗ ಕ್ಲಸ್ಟರ್ 1ಗೆ ಸೊ ಯಾವ್ಯಾವ ಪಾಯಿಂಟ್ಸ್ ಇದೆ? 1,1, 2,1 ಮತ್ತು 3,1, 2,2. ಸೊ ಇನ್ ರಿಮೈನಿಂಗ್ ಥಿಂಗ್ಸ್ ಎಲ್ಲ ಕ್ಲಸ್ಟರ್ 2ಗೆ ಬಿಲಾಂಗ್ ಆಗುತ್ತೆ. ಸೊ ಯಾವ್ದ್ಯಾವುದು? 8,8, 9,8 ಮತ್ತು 8,9 ಇದೆಲ್ಲ ಕ್ಲಸ್ಟರ್ 2ಗೆ ಬಿಲಾಂಗ್ ಆಗುತ್ತೆ. ವೇರ್ ಇಟ್ಸ್ ಸೆಂಟ್ರಾಯ್ಡ್ ಇದಕ್ಕೆ ಸೆಂಟ್ರಾಯ್ಡ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಇದು ಸೆಂಟ್ರಾಯ್ಡ್ ಕ್ಲಸ್ಟರ್ 1ಗೆ ಸೆಂಟ್ರಾಯ್ಡ್ ಏನಿದೆ? ಸೊ 1.67, 1.33, ರೈಟ್. ಸೊ ಇದು ವಿತ್ ರೆಸ್ಪೆಕ್ಟ್ ಟು ದಿಸ್ ಸೆಂಟ್ರಾಯ್ಡ್ ಆಲ್ ಬಿಲಾಂಗ್ಸ್ ಟು ದ ಸೇಮ್ ಕ್ಲಸ್ಟರ್, ದಟ್ ಇಸ್ ಕ್ಲಸ್ಟರ್ 1. ಇದಕ್ಕೆ ನೀವು ಸೆಂಟ್ರಾಯ್ಡ್ ಮಾಡೋದಾದರೆ ಇವಾಗ 8 + 8 + 9 ಸೊ ಡಿವೈಡೆಡ್ ಬೈ 3, ರೈಟ್. ಸೊ ಎಷ್ಟು ಬರುತ್ತೆ ನನಗೆ? 8.33. ಓಕೆ. ಸೊ ಇಲ್ಲಿ 8,6 ಅಲ್ವಾ ಇರೋದು? ಸೊ ನೆಕ್ಸ್ಟ್ 8 + 6 ಡಿವೈಡೆಡ್ ಬೈ 3. ಸೊ ದಿಸ್ ಬಿಲಾಂಗ್ಸ್ ಟು 7.333. ಓಕೆ. ಸೊ ಆ್ಯಕ್ಚುಲಿ ಕ್ವೆಶನ್ ಪೇಪರಲ್ಲಿ ಏನಂದರೆ ಸ್ವಲ್ಪ ಸ್ಲೈಟ್ ಚೇಂಜ್ ಇದೆ. ಇಲ್ಲಿ ಸೇಮ್ ಇದೆ 9,8, 8,9. ನಾನು ಕ್ವೆಶನಲ್ಲಿ 8,6 ಅಂತ ಹಾಕ್ಕೊಂಡೆ. ಸೊ ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಯು ಗೈಸ್, ಅದಕ್ಕೆ ನಾನು ಅದರಿಂದನೇ ಕಂಟಿನ್ಯೂ ಮಾಡಿದೆ. ಸೊ ಮೇಕ್ ಶೋರ್ ದಟ್ ಯು ಒಂದ್ಸತಿ ನೀವು 8,9 ಹಾಕ್ಕೊಂಡು ನೀವು ಮಾಡ್ತೀರಾ ಅಂತ. ಲೈಕ್ ನಾನು ಕ್ವೆಶನಲ್ಲಿ ಇಲ್ಲಿ 8,6 ಹಾಕ್ಕೊಂಡೆ. ಸೊ ಪೇಪರಲ್ಲಿ 8,9 ಅಂತ ಇದೆ, ಓಕೆನಾ. ಸೊ ಮೇಕ್ ಶೋರ್ ದಟ್ ಯು ಪೀಪಲ್ ವಿಲ್ ಸಾಲ್ವ್ ಈವನ್ ದಟ್ ಆಲ್ಸೋ. ಓಕೆ. ಸೊ ಆ್ಯಕ್ಚುಲಿ ಸ್ಟೆಪ್ಸ್ ಆರ್ ಇಂಪಾರ್ಟೆಂಟ್. ಓಕೆ. ಸ್ಟೆಪ್ಸ್ ನಿಮಗೆ ಗೊತ್ತಾಗಬೇಕು, ಲೈಕ್ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾದರೆ ಯಾವುದೇ ರೀತಿ ಕ್ವೆಶನ್ಸ್ ಕೊಟ್ಟರು ನೀವು ಮಾಡ್ತೀರಾ ಆರಾಮಾಗಿ, ಓಕೆನಾ. ಅದಕ್ಕೆ ಸ್ಟೆಪ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇವಾಗ ಕ್ವೆಶನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ, ಸ್ಟೆಪ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಇನ್ ಕೇಸ್ ಅವ್ರು ಏನಾದರೂ ಒಂದು ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟರು ಕೂಡ ಆ ಟಾಪಿಕ್ ಮೇಲೆ, ಎಲ್ಲ ಟಾಪಿಕ್ ಮೇಲೆ ಆಲ್ಮೋಸ್ಟ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ, ಓಕೆನಾ. ಸೊ ಇನ್ ಕೇಸ್ ಅವ್ರು ಏನಾದರೂ ಕ್ವೆಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟರು ಕೂಡ ಯು ಪೀಪಲ್ ಹ್ಯಾವ್ ಟು ಬಿ ರೆಡಿ ಟು ಸಾಲ್ವ್ ದಟ್. ಓಕೆ. ಸೊ ಅದರಿಂದ ಸೊ ಸ್ಟೆಪ್ಸ್
ಸ್ಟೆಪ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇನ್ಸ್ಟೆಡ್ ಆಫ್ ದ ಕ್ವೆಶನ್. ಸೊ ಈ ಕ್ವೆಶನ್ ಬಂದರೆ ಓಕೆ, ಇನ್ ಕೇಸ್ ಈಗ ಇದೇ ಥರ ಕ್ವೆಶನ್ ಬೇರೆ ಥರ ಏನಾದರೂ ಕೊಟ್ಟರೆ ಏನು ಮಾಡ್ತೀರಾ? ಸೊ ಅದಕ್ಕೆ ಸ್ಟೆಪ್ಸ್ನ ಕಲ್ತ್ಕೊಳ್ಳಿ, ಅದೇ ಸ್ಟೆಪ್ಸ್ನ ಫಾಲೋ ಮಾಡಿ ಅಷ್ಟೇ, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.